ಸುದೀಪ್ ಅಭಿಮಾನಿಗೆ ಎನ್ಐಎ ಹೆಸರಿನಲ್ಲಿ ಬೆದರಿಕೆ ಒಡ್ಡಲಾಗಿದೆ. ದೆಹಲಿಯಿಂದ ಬಾಂಬ್ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ, ನಿಮ್ಮ ಮೊಬೈಲ್ ನಂಬರ್ ಕೂಡ ಬಳಕೆಯಾಗಿದೆ, ಸರ್ಟಿಫಿಕೇಟ್ ಆಫ್ ಇನ್ನೋಸೆನ್ಸ್ ಕಾಪಿ ಬೇಕು ಅಂದರೆ ನಾವು ಹೇಳಿದಂತೆ ಕೇಳಿ. ಎನ್ಐಎ ರಾಷ್ಟ್ರೀಯ ತನಿಖಾ ದಳದ ವೇಷದಲ್ಲಿ ಕಾಲ್ ಮಾಡಲಾಗಿದೆ. ನಿಮ್ಮ ಹೆಸರು, ನಿಮ್ಮ ನಂಬರ್ ಬಳಕೆಯಾಗಿದೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಅಂತ ಹೇಳಿ. ಸರ್ಟಿಫಿಕೇಟ್ ಆಫ್ ಇನ್ನೋಸೆನ್ಸ್ ಬೇಕು ಅಂದರೆ, ನೀವು ಅಲ್ಲಿ ನಿರಪರಾಧಿ ಅಂತ ಬೇಕು ಅಂದರೆ ನಾವು ಹೇಳಿದಂತೆ ಕೇಳಬೇಕು ಅಂತ ಹೇಳಿ ಸೈಬರ್ ವಂಚಕರು ಬೆದರಿಕೆಯನ್ನು ಒಡ್ಡಿದ್ದಾರೆ. ಬೆದರಿಕೆಯಿಂದ ಹಣ ಕಳೆದುಕೊಂಡಿದ್ದಾರೆ. ಶರಣ್ ಆರ್ ಮುಕುಂದ್ ಅಂತ ಹೇಳಿ. ಶರಣ್ ಆರ್ ಮುಕುಂದ್, ನಾವು ATSನಿಂದ ಕರೆ ಮಾಡ್ತಿರೋದು ಅಂತ ಫೋನ್ ಕಾಲ್ ಬಂದಿದೆ. ಕೆಂಪುಕೋಟೆ ಸ್ಫೋಟದಲ್ಲಿ ನಿಮ್ಮ ಕೈವಾಡ ಇದೆ ಅಂತ ಹೇಳಿ ಬೆದರಿಕೆಯನ್ನು ಒಡ್ಡಲಾಗಿದೆ. ಇಲ್ಲ ಎಂದಿದ್ದಕ್ಕೆ NIA ಟೀಮ್ ಕಾಲ್ ಮಾಡುತ್ತೆ ಅಂತ ಹೇಳಿದ್ರಂತೆ. ಅದರಂತೆ ವಿಡಿಯೋ ಕಾಲ್ ಮಾಡಿದ ಮತ್ತೊಬ್ಬ ಅಪರಿಚಿತ ಹಣ ಕೊಟ್ಟರೆ ಸೇಫ್ ಮಾಡ್ತೇನೆ ಅಂತ ಹೇಳಿ ನಂಬಿಸಿದ್ದ. ಇದನ್ನು ನಂಬಿ 5,53,000 ರೂಪಾಯಿ ಹಣವನ್ನು ಇದೇ ಶರಣ್ ಕೊಟ್ಟಿದ್ದಾನೆ. ಸದ್ಯ ಈ ಸಂಬಂಧ ಬೆಂಗಳೂರು ದಕ್ಷಿಣ CEN ಠಾಣೆಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಅನೇಕರು ಕಳ್ಳರು ಕಳ್ಳತನದ ಮಾರ್ಗೋಪಾಯಗಳನ್ನು ವೇಷಗಳನ್ನು ಬದಲಿಸ್ತಾ ಇದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸನ್ನಿವೇಶಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಬಟ್ ವಂಚನೆಯ ಸ್ವರೂಪ ಒಂದೇ. ಆದರೆ ಅನೇಕ ಎಲ್ಲಿವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಸೈಬರ್ ವಂಚನೆಯಲ್ಲೂ ಕೂಡ ಅದು ಸಾಬೀತಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಇಷ್ಟು ದಿನಗಳ ಕಾಲ ಇಷ್ಟು ಜನ ಮೋಸ ಹೋಗಿದ್ದಾರೆ, ಈಗಲೂ ಆ ಮೋಸ ಹೋಗೋರಿಗೆ ಕೊನೆ ಇಲ್ಲ ಅಂತ ಅನಿಸುತ್ತೆ. ಯಾವುದೋ ತನಗೆ ಸಂಬಂಧಪಡದ ವಿಷಯವನ್ನು ಹೇಳಿ ಇವನಿಂದ ದುಡ್ಡು ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಅವರು ಏನೆಲ್ಲ ರೀತಿಯ ಮೋಸದ ಜಾಲವನ್ನು ಹೂಡ್ತಾ ಇದ್ದಾರೆ. ಬಟ್ ಮೋಸ ಹೋಗುವವರು ಕೂಡ ಎಚ್ಚೆತ್ಕೊಳ್ಬೇಕಲ್ವಾ, ಕೊನೆ ಯಾವಾಗ ಅಂತ. ಎಲ್ಲರೂ ಕೂಡ ಇಲ್ಲಿ ಎಜುಕೇಟೆಡ್ ಇರುವಂತದ್ದು, ಯಾರು ಡಿಜಿಟಲೈಸ್ ಆಗಿರ್ತಾರೆ ಮತ್ತೆ ಹೆಚ್ಚಾಗಿ ಅದನ್ನು ಯೂಸ್ ಮಾಡ್ತಾರೆ ಅಂತವರೇ ಕೂಡ ಇದ್ರಲ್ಲಿ ಮೋಸ ಹೋಗ್ತಾ ಇರುವಂತದ್ದು. ಹೀಗಾಗಿ ಅವರು ಹೆಚ್ಚಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಏನು ಪೊಲೀಸರು ನೀಡುವಂತ ಟಿಪ್ಸ್ ಗಳೇನಿರುತ್ತೆ, ಮಾಹಿತಿಗಳಿರುತ್ತೆ, ಮಾಧ್ಯಮಗಳಲ್ಲಿ ಬರುವಂತ ಸುದ್ದಿಗಳನ್ನ ಗಮನಿಸಿದ್ರೆ ಒಂದಿಷ್ಟು ಅದರಿಂದ ಅವೇರ್ ಆಗ್ಬೋದು. ಸೊ ಆದ್ರೆ ಇವರು ಸುಲಭವಾಗಿ ಯಾರೋ ಫೋನ್ ಮಾಡಿದ ತಕ್ಷಣ ಅದನ್ನ ನಂಬಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಳ್ಳುವಂತ ಕೆಲಸಗಳು ಇತ್ತೀಚೆಗೆ ಆಗ್ತಾ ಇರುವಂತದ್ದು. ಏನು ಬೆಂಗಳೂರು ನಗರದ ಸೌತ್ ಸೆನ್ ವಿಭಾಗದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಶರಣ್ ಆರ್ ಮುಕುಂದ್ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಇತ್ತೀಚೆಗೆ ನಡೆದ ದೆಹಲಿಯಲ್ಲಿ ನಡೆದಂತ ಬ್ಲಾಸ್ಟ್ ಏನಿತ್ತು, ಆ ದೆಹಲಿ ಬ್ಲಾಸ್ಟ್ ಅನ್ನ ಇಟ್ಕೊಂಡು ಇವರು ಅದರ ಮುಖಾಂತರವಾಗಿ ಇವ್ರನ್ನ ಫೋನ್ ಮಾಡಿ ಅವ್ರಿಗೆ ಬೆದರಿಕೆಯನ್ನ ಹಾಕಿರುವಂತದ್ದು, ಅದನ್ನ ಎದುರಿಸಿರುವಂತದ್ದು. ಮತ್ತೆ ನಿಮಗೆ ಸಹಾಯವನ್ನ ಮಾಡ್ತೀನಿ ಅಂತ ಹೇಳಿ ಹಂತವಂತಾಗಿ ಸುಮಾರು 5.5 ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ಇವರು ಇವರ ಅಕೌಂಟ್ಗೆ ಹಾಕೊಂಡಿರುವಂತದ್ದು. ಯಾವಾಗ ಇದು ತಡವಾಗಿ ಇವ್ರಿಗೆ ಅರಿವಾಗುತ್ತೆ ತಕ್ಷಣ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಸೆನ್ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಯಾವಾಗ್ಲೂ ಯಾವ್ದಾದ್ರು ಒಂದು ಟ್ರೆಂಡಿ ಡೆವಲಪ್ಮೆಂಟ್ಸ್ ಏನಾಗಿರುತ್ತೆ ಅಂತಹದನ್ನೇ ಅವಕಾಶವಾಗಿ ಇಟ್ಕೊಂಡು ಸೈಬರ್ ಚೋರರು ಅದಕ್ಕೆ ಲಿಂಕ್ ಮಾಡ್ಕೊಳ್ತಾರೆ. ಲಿಂಕ್ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು ಅನ್ನೋ ಕಾರಣಕ್ಕಾಗಿ ಜನಕ್ಕೂ ಅದ್ರ ಬಗ್ಗೆ ಗೊತ್ತಾಗಿರುತ್ತೆ. ಅಂದ್ರೆ ದೆಹಲಿಯಲ್ಲಾದ ಬ್ಲಾಸ್ಟ್ಗಳೇನಿರುತ್ತೆ ಇಂಥ ವಿಚಾರಗಳ ಜನರ ತಲೆಯಲ್ಲಿ ಇರುತ್ತೆ. ಅದನ್ನೇ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಇವ್ರನ್ನ ಕಲ್ಪಿಡ್ತಾರೆ, ಅವರಿಗೆ ಹೆದರಿಸಿ ಅವರ ಬಳಿಯಿಂದ ಹಣವನ್ನ ಕಸಿದುಕೊಳ್ಳುವಂತ ಕೆಲಸಗಳನ್ನ ಆಗ್ತಾ ಇರುವಂತದ್ದು. ಇದು ಇದೇ ಮೊದಲ ಬಾರಿಗಲ್ಲ, ಹಿಂದೆ ಕೂಡ ಇಂತ ಸಾಕಷ್ಟು ಪ್ರಕರಣಗಳಾಗಿವೆ. ಹೀಗಾಗಿ ಇದ್ರ ಬಗ್ಗೆ ಹೆಚ್ಚಾಗಿ ವಿದ್ಯಾವಂತರ ಮೋಸ ಹೋಗ್ತಾ ಇರೋದ್ರಿಂದ ಅವರು ಮತ್ತಷ್ಟು ಅವೇರ್ ಆಗ್ಬೇಕಾಗತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.